ಶಿಲ್ಪಾಳ ಕಪಲ್ ಸ್ವಪಂಗ್ ಆಲೋಚನೆಯಲ್ಲಿ ಪೂಜಾಳ ತುಲ್ಲು ಹರಿದ ಶಂಕರ್. ಶಿಲ್ಪಾಗೆ ಥ್ರೀಸಮ್ ಆದ ಮೇಲೆ ಕಪಲ್ ಶೊಪಂಗ್ ಆಲೋಚನೆ ಬಂತು. ಇದನ್ನು ಶಂಕರ್ಗೆ ಹೇಳಿದಳು. ಶಂಕರ್ ಸಮೇತ ಒಪ್ಪಿದರು. ಒಂದು ದಿನ ಆನ್ಲೈನ್ ನಲ್ಲಿ ಒಂದು ಕಪಲ್ ಪರಿಚಯವಾದರು. ಅವರೇ ಪೂಜಾ ಮತ್ತು ರಮಣ. ಅವರನ್ನು ಮೊದಲಿಗೆ ಪರಿಚಯ ಮಾಡಿಕೊಂಡ ಶಂಕರ್ ನಂತರ ಶಿಲ್ಪಾಳಿಗೆ ಪರಿಚಯ ಮಾಡಿಕೊಟ್ಟ. ಇದಾದ ಮೇಲೆ ಕೆಲವು ದಿನಗಳು ಅವರೊಂದಿಗೆ ಪರಸ್ಪರ ಸಂಪರ್ಕದಲ್ಲಿ ಮಾತನಾಡಿ ಅವರು ನಿಜವಾದ ಜೋಡಿಗಳು ಎಂದು ತಿಳಿದ ಮೇಲೆ ಮುಂಬೈನ ಶಂಕರ್ ಶಿಲ್ಪ ಮನೆಯಲ್ಲಿ ಅಖಾಡಕ್ಕೆ ವೇದಿಕೆ ಸಜ್ಜಾಯಿತು. ಶಂಕರ್ ಶಿಲ್ಪ ಮನೆಯಲ್ಲಿ ಈ ಕಾಮಯುದ್ಧ ಏಕೆ ನಡೆಯಿತು ಎಂದರೆ ಇದು ಶಂಕರ್ ಶಿಲ್ಪ ಮೊದಲ ಅನುಭವ. ಕೆಲವು ಆತಂಕಗಳು ಭಯ ಇದ್ದ ಕಾರಣ ಶಂಕರ್ ಒಂದು ಸರಿಯಾದ ದಿನ ನಿಗದಿ ಮಾಡಿ ಪೂಜಾ ಮತ್ತು ರಮಣನಿಗೆ ಆಹ್ವಾನ ನೀಡಿದರು. ಪೂಜಾ ಮತ್ತು ರಮಣ ಶಿಲ್ಪ ಶಂಕರ್ ಮನೆಗೆ ಬಂದರು. ಶಂಕರ್ ಶಿಲ್ಪ ಅವರಿಗೆ ತಿನ್ನಲು ಕುಡಿಯಲು ಮಾಡಿದ್ದರು. ಅಂದರೆ ಮದ್ಯಪಾನ, ಧೂಮಪಾನ ಹಾಗೂ ಮಾಂಸದ ಊಟ ರೆಡಿ. ಬಂದ ಕೂಡಲೇ ಅವರನ್ನು ಸರಿಯಾಗಿ ಉಪಚರಿಸಿ ನಂತರ ಸ್ವಲ್ಪ ಹೊತ್ತು ಪರಸ್ಪರ ಮಾತಾಡಿಕೊಂಡು ನಂತರ ಬೆಡ್ ರೂಮಿಗೆ ನಡೆದರು. ಪೂಜಾ ಒಳ್ಳೆಯ ಮೈಕಟ್ಟನ್ನು ಹೊಂದಿದ್ದ ಹಾಲುಗೆನ್ನೆಯ ಹುಡುಗಿ. ಶಂಕರ್ ಅವಳನ್ನು ನೋಡಿ ಮನದಲ್ಲಿ ಬಂದಾಗ ಅರಳಿದ ತಾವರೆಯಂತೆ ಇದ್ದಳು. ಹೋಗುವಾಗ ಬಾಡಿದ ತಾವರೆಯಂತೆ ಮಾಡುವೆನೆಂದು ನೆನೆದು ನಕ್ಕನು. ಶಿಲ್ಪ ಶಂಕರ್ ನನ್ನ ನೋಡಿ ನಕ್ಕಿದ್ದು ಸಾಕು, ಶುರು ಮಾಡು ಎಂದು ಹೇಳಿದಳು. ಶಂಕರ್ ಪೂಜಾಳನ್ನು ಹಿಡಿದು ತಬ್ಬಿಕೊಂಡು ಮುದ್ದಾಡಲು ಶುರುಮಾಡಿದ. ಪೂಜಾಳ ಕೆಂಪು ತುಟಿಯನ್ನು ಶಂಕರ್ ಚೀಪಲು ಶುರುಮಾಡಿದ. ಪೂಜಾ ಹಾಕಿರುವ ಲಿಪ್ಸ್ಟಿಕ್ ಶಂಕರ್ ಮುಖಕ್ಕೆ ಒಂಟಿ. ಪೂಜಾಳ ತುಟಿ ಗಾಯಗೊಂಡು ರಕ್ತ ಜಿನುಗುತ್ತಿತ್ತು. ರಮಣ ಕೂಡ ಶಿಲ್ಪಾಳನ್ನು ತುಂಬಿಕೊಂಡು ಮುದ್ದಾಡಲು ಶುರುಮಾಡಿದ. ಶಿಲ್ಪ ಸಹ ಪ್ರೋತ್ಸಾಹ ನೀಡುತ್ತಿದ್ದಳು. ಈ ಕಡೆ ಶಂಕರ್ ಪೂಜಾಳ ಬಟ್ಟೆ ಬಿಚ್ಚುತ್ತಾ ಅಂಗಾಂಗಗಳನ್ನು ಕಚ್ಚುತ್ತಾ ತನ್ನ ಪೋಲಿ ಆಟ ಮುಂದುವರಿಸುತ್ತಿದ್ದ. ಶಿಲ್ಪ ಅದನ್ನು ನೋಡಿ ಅಯ್ಯೋ ಪೊಲಿ ಎಂದು ನಗಾಡಿಗಳು. ಶಂಕರ್ ಪೂಜಾಳ ಮೊಲೆಯನ್ನು ಚೀಪುತ್ತಾ ತನ್ನ ಚಡ್ಡಿಯನ್ನು ಕೆಳಗೆ ಜರುಗಿಸಿ ಪೂಜಾಳನ್ನು ಕಬ್ಬಿನ ಜಲ್ಲೆಯಂತೆ ಇರುತ್ತಿದ್ದ. ನಂತರ ಪೂಜಾಳನ್ನು ಮಂಚದ ಮೇಲೆ ಕೂರಿಸಿದೆ. ಶಂಕರ್ ನೆಲದ ಮೇಲೆ ಕೂತ್ಕೊಂಡು ನಿಧಾನವಾಗಿ ಪೂಜಾಳ ಬಿಳಿ ಕಾಚವನ್ನು ತೆಗೆದು ನೋಡಿದ. ನಂತರ ಪೂಜಾಳ ಬಿಳಿ ಕಾಚ ತುಲ್ಲಿನ ನೀರು ರಸದಿಂದ ಒದ್ದೆಯಾಗಿತ್ತು. ಪೂಜಾಳ ತುಲ್ಲು ಪೂರ್ತಿ ರಸ ಮೆತ್ತಿತ್ತು. ಶಂಕರ್ ಪೂಜಾಳ ಕಾಚಾವನ್ನು ಪಕ್ಕಕ್ಕಿಟ್ಟು ತನ್ನ ಬಾಯಿಯನ್ನು ತೊಡೆ ಸಂದಿಗೆ ಹಾಕಿದ. ಪೂಜಾ ತನ್ನ ಕಾಲುಗಳನ್ನು ಅಗಲಿಸಿದಳು. ಶಂಕರ್ಗೆ ಪೂಜಾಳ ಕಪ್ಪು ಬಿಳಿಯ ತುಲ್ಲು ದರ್ಶನವಾಯಿತು. ಶಂಕರ್ ಆ ರಸವನ್ನು ತನ್ನ ನಾಲಿಗೆಯಿಂದ ಚೀಪಿದ. ಪೂಜಾ ಆಹಾ ಆಹಾ ಹಂ ಎಂದು ಮುಳುಗುತ್ತಿದ್ದಳು. ಶಂಕರ್ ನಿಧಾನವಾಗಿ ಮೇಲೆದ್ದು ಪೂಜಾಳ ತುಟಿಯನ್ನು ಮತ್ತೆ ಕಚ್ಚಲು ಶುರುಮಾಡಿದ. ಈ ಕಡೆ ರಮಣ ಶಿಲ್ಪಾಳನ್ನು ಬೆತ್ತಲೆ ಮಾಡುತ್ತಿದ್ದ. ಆದರೆ ಶಿಲ್ಪ ಯಾವುದೋ ಕಾರಣಕ್ಕೆ ಬಿಡಿಸಿಕೊಳ್ಳುತ್ತಿದ್ದಳು. ಆದರೂ ಶಿಲ್ಪಾಳ ಅಂದ ಚಂದಕ್ಕೆ ಮಾರುಹೋಗಿದ್ದ ರಾವಣ ಶಿಲ್ಪಾಳನ್ನು ತನ್ನ ಹತೋಟಿಗೆ ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಿದ್ದ. ಶಿಲ್ಪ ಕೊಸರಿಕೊಂಡರೂ ರಮಣ ಬಿಡುತ್ತಿರಲಿಲ್ಲ. ಶಿಲ್ಪಾಳ ಬಟ್ಟೆಯನ್ನು ಬಿಚ್ಚಿ ಬೆತ್ತಲು ಮಾಡಿದ. ಮೊಲೆಯನ್ನು ಚೀಪಲು ಶುರುಮಾಡಿದ. ಹೀಗೆ ಶಿಲ್ಪ ಅಂಗಾಂಗವನ್ನು ರಮಣ ತನ್ನ ಎಂಜಲಿನಿಂದ ಒದ್ದೆ ಮಾಡಿದ. ನಂತರ ಶಿಲ್ಪಾಳ ತುಲ್ಲು ಚೀಪಲು ಶುರುಮಾಡಿದೆ. ಶಿಲ್ಪ ರಮಣನ ತಲೆ ಹಿಡಿದುಕೊಂಡು ತನ್ನ ತುಲ್ಲಿಗೆ ಒತ್ತಿಕೊಳ್ಳುತ್ತಿದ್ದಳು. ಶಂಕರ್ ತನ್ನ ತುನ್ನೆಯನ್ನು ಪೂಜಾಳ ಬಾಯಿಗೆ ಇಟ್ಟನು. ಪೂಜಾ ತಲೆಯನ್ನು ಹಿಡಿದುಕೊಂಡು ತನ್ನ ಕಡೆ ಒತ್ತಿಕೊಳ್ಳುತ್ತಿದ್ದಾಳೆ ಹಾಗೂ ತನ್ನ ಸೊಂಟವನ್ನು ಆಡಿಸುತ್ತಿದ್ದ. ತುನ್ನೆ ಪೂಜಾಳ ಗಂಟಲಿಗೆ ನುಗ್ಗುತ್ತಿತ್ತು. ಪೂಜಾ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದರು. ಶಂಕರ್ ತನ್ನ ಕೈಗಳಿಂದ ಪೂಜಾಳ ಕೂದಲನ್ನು ಹಿಡಿದುಕೊಂಡು ಹಾಗೂ ತನ್ನ ಸೊಂಟವನ್ನು ಬಲವಾಗಿ ಆಡಿಸುತ್ತಿದ್ದ. ಪೂಜಾ ಬಾಯಿಯ ತುಂಬಾ ಶಂಕರ್ ತುನ್ನೆ ಇತ್ತು. ಅವಳ ಕೂಗುವ ಶಬ್ದ ಹೊರಕ್ಕೆ ಬರುತ್ತಿರಲಿಲ್ಲ. ಪೂಜಾಗೆ ಇಷ್ಟು ದಿನ ನೋಡಿಲ್ಲದ ಹಾಗೂ ಅನುಭವಿಸಿ ಇಲ್ಲದಿದ್ದ ತುನ್ನೆ ಶಂಕರ್ದಾಗಿತ್ತು. ಶಂಕರ್ಗೆ ಬೇರೊಂದು ಹೆಣ್ಣನ್ನು ಮಾಡುವುದು ಇದು ಮೊದಲನೆಯದಾಗಿತ್ತು. ಶಂಕರ್ಗೆ ಪೂಜಾ ಸಕ್ಕರೆ ಮಿಠಾಯಿ ತರ ಪೂಜಾ ಸಿಕ್ಕಿಬಿಟ್ಟಳು. ಈ ಮಧ್ಯೆ ಶಿಲ್ಪಾಳ ಅಂದಕ್ಕೆ ಮಾರುಹೋಗಿ ರಮಣ ಒಂದೇ ಸಮನೆ ತುನ್ನೆ ರಸವನ್ನು ಬಿಡುತ್ತಿತ್ತು. ಆದರೂ ಶಿಲ್ಪಾಳ ತುಲ್ಲು ಚೀಪೋದನ್ನ ಬಿಡುತ್ತಿರಲಿಲ್ಲ. ಶಿಲ್ಪ ನಗುತ್ತಾ ಏನಾಯಿತು, ಯಾಕೆ ಒಂದೇ ಸಮನೆ ನೀನು ರಸವನ್ನು ಹರಿಸುತ್ತಿರುವ ಬೇಕು ಎಂದು ಕೇಳಿದರು. ಅದಕ್ಕೆ ರಮಣ ನಿನ್ನ ಬಿಸಿ ಮತ್ತು ನಿನ್ನ ಅಂದ ಎಂದು ಹೇಳಿದ. ರಮಣ ಮುಖವನ್ನು ಮೇಲೆತ್ತಿದಾಗ ಮುಖತುಂಬಾ ಶಿಲ್ಪಾಳ ತುಲ್ಲಿನ ರಸ ಅಂಟಿಕೊಂಡಿತ್ತು. ಶಿಲ್ಪ ನಗುತ್ತಿದ್ದಳು. ಆದರೂ ಮತ್ತೆ ರಮಣ ತನ್ನ ಮುಖವನ್ನು ಶಿಲ್ಪಾಳ ತೊಡೆಯ ಸಂದಿಗೆ ತೋರಿಸಿದ. ಶಂಕರ್ ಪೂಜಾಳನ್ನು ಹಾಸಿಗೆಯ ಮೇಲೆ ಮಲಗಿಸಿಕೊಂಡು ಕಾಲನ್ನು ಮೇಲಕ್ಕೆ ಹಿಡಿದುಕೊಂಡು ಪೂಜಾಳ ತುಲ್ಲಿಗೆ ತನ್ನ ತುನ್ನೆ ಇಕ್ಕಲು ಮುಂದಾದ. ಶಂಕರ್ ತನ್ನ ತುನ್ನೆಗೆ ಅಲ್ಲೇ ಇದ್ದ ಎಣ್ಣೆಯನ್ನು ಸವರಿಕೊಂಡು ತುಲ್ಲಿನ ತುಟಿಯ ಮೇಲೆ ಇಟ್ಟು ಜೋರಾಗಿ ಒಂದು ಬಾರಿ ತನ್ನ ತುನ್ನೆಯನ್ನು ತಳ್ಳಿದ. ಅದು ತುಲ್ಲಿನ ತುಟಿಯ ಸೀಳನ್ನು ಜರುಗಿಸಿ ತುಲ್ಲನ್ನು ಹರಿದುಕೊಂಡು ಒಳ ನುಗ್ಗಿತ್ತು. ಪೂಜಾ ಒಂದು ಬಾರಿ ಎಂದು ಚೀರಿದಳು. ಪೂಜಾಗೆ ತಲೆ ತಿರುಗಿದಂತೆ ಆಯಿತು. ನಂತರ ಶಂಕರ್ ನಿಧಾನವಾಗಿ ಸೊಂಟವನ್ನು ಆಡಿಸುತ್ತಾ ತನ್ನ ವೇಗವನ್ನು ಹೆಚ್ಚಿಸಿಕೊಂಡರು. ಪೂಜಾ ಸಹ ಮುಳುಗಾಟ ಹೆಚ್ಚಿತು. ಹೀಗೆ ಶಂಕರ್ ಸ್ವಲ್ಪ ಹೊತ್ತು ಮಾಡಿ ನಂತರ ವಿವಿಧ ಬಗೆಯಲ್ಲಿ ಮಾಡಲು ಶುರುಮಾಡಿ. ಆದರೆ ಪೂಜಾ ಶಂಕರನ ಮೊದಲ ಏಟಿನಲ್ಲಿ ನಲುಗಿ ಹೋಗಿದ್ದಳು. ಆದರೆ ರಮಣ ಶಿಲ್ಪಾಳನ್ನು ಮಾಡಲು ಪ್ರಯತ್ನಿ